ಇವತ್ತು ನಾನು ನಿಮಗೆ ಮಂಗಳೂರು ಸೌತೆಕಾಯಿನ ಕೂಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕಂತೂ ಈ ಕೂಟು ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಸಖತ್ತಾಗಿ ಟೇಸ್ಟಿಯಾಗಿ ಇರುತ್ತೆ. ತುಂಬ ಸುಲಭ. ಒಂದು ಅರ್ಧ ಮಂಗಳೂರು ಸೌತೆಕಾಯಿ ತೊಗೊಂಡಿದ್ದೀನಿ, ಫುಲ್ ಮಂಗಳೂರು ಸೌತೆಕಾಯಿ ತೊಗೊಂಡಿಲ್ಲ. ಅರ್ಧ ಮಂಗಳೂರು ಸೌತೆಕಾಯಿಗೆ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಹೋಳುಗಳು ಮಾಡಿ ಕುಕ್ಕರಲ್ಲಿ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಅದ್ರ ಜೊತೆಗೆ ಟೊಮೆಟೊ ಒಂದೇ ಒಂದನ್ನು ಬಳಸಿದ್ದೀನಿ. ಅದನ್ನು ಸಣ್ಣ ಸಣ್ಣದಾಗಿ ಹೋಳು ಮಾಡಿ ಬೇಳೆ ಜೊತೆಗೆ ಮಂಗಳೂರು ಸೌತೆಕಾಯಿ. ಮತ್ತು ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ ತೊಗರಿಬೇಳೆನೂ ಹಾಕಿದ್ದೀನಿ. ಜಾಸ್ತಿ ಅಂದರೆ ಅರ್ಧ ಕಪ್ಪಷ್ಟು ತೊಗರಿಬೇಳೆ, ಒಂದು 1/4 ಕಪ್ಪಷ್ಟು ಕಡಲೆಬೇಳೆ ಹಾಕಿದ್ದೀನಿ. ಕೂಟಲ್ಲಿ ಕಡಲೆಬೇಳೆ ಮಧ್ಯೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಕಡಲೆಬೇಳೆನೂ ಹಾಕ್ಕೊಂಡಿದ್ದೀನಿ. ನೀವು ಬೇಡ ಅಂದರೆ ಕಡಲೆಬೇಳೆನ ಸ್ಕಿಪ್ ಮಾಡಿ ಬರೀ ತೊಗರಿಬೇಳೆ ಹಾಕಿ ಇಡ್ಬೋದು. ನಾನು ಒಂದೇ ಸತಿ ಕುಕ್ಕರಲ್ಲಿ ಜೋಡಿಸ್ಬಿಟ್ಟಿದ್ದೀನಿ ಅನ್ನ ಮತ್ತು ಮಂಗಳೂರು ಸೌತೆಕಾಯಿ ಬೇಳೆ ಎಲ್ಲನೂ. ಈಗ ಕೂಟಿಗೆ ಮಸಾಲ ರುಬ್ಕೋಬೇಕಲ್ಲ, ಅದಕ್ಕೆ ಒಂದು ಕಡಾಯಿ ಇಟ್ಬಿಟ್ಟು 1 ಟೀ ಸ್ಪೂನ್ ಆಯಿಲ್ ಹಾಕಿ 1.5 ಟೀ ಸ್ಪೂನ್ ಧನಿಯಾ, 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ, 1 ಟೀ ಸ್ಪೂನ್ ಜೀರಿಗೆ, ಖಾರಕ್ಕೆ 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ ಅಥವಾ ಗುಂಟೂರು ಮೆಣಸಿನ್ಕಾಯಿ, ಇಲ್ಲ ಎರಡೂ ಮಿಕ್ಸ್ ಮಾಡಿ ತೊಗೋಬೋದು. ನಾನಿಲ್ಲಿ ಗುಂಟೂರು ತೊಗೊಂಡಿದ್ದೀನಿ. ಮತ್ತು ಒಂದೇ 1 ಇಂಚು ಚಕ್ಕೆ, ಮತ್ತು ಒಂದು ಅರ್ಧ ಕೈ ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ ಈ ಮಸಾಲ ಎಲ್ಲ ಹುರಿದ ಮೇಲೆ ಲಾಸ್ಟಲ್ಲಿ ಹಾಕ್ಕೊಂಡು ಒಂದೇ 1 ನಿಮಿಷ ಫ್ರೈ ಮಾಡಿಬಿಟ್ಟು ಒಲೆ ಉರಿ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ರುಬ್ಬಿದಂಥ ಮಿಶ್ರಣನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ಇರೋದನ್ನು ಕೂಡ ಸ್ವಲ್ಪ ಅಂಟ್ಕೊಂಡಿರುತ್ತಲ್ಲ, ಅದಕ್ಕೂ ನೀರು ಹಾಕಿ ಪಾತ್ರೆಗೆ ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಮಸಾಲ ಕುದಿ ಬಂದಾಗ ಕುಕ್ಕರಲ್ಲಿ ಪ್ರೆಷರ್ ಇಳ್ದಿರುತ್ತಲ್ವ, ಅದನ್ನು ಬೇಳೆ ಎಲ್ಲ ಬೇಯಿಸಿದ್ದೀವಲ್ಲ ಅದನ್ನು ಕೂಡ ಈಗ ಮಿಶ್ರಣಕ್ಕೆ ಸೇರಿಸಿದ್ದೀನಿ. ಚೆನ್ನಾಗಿ ಕುದಿ ಬಂದಮೇಲೆ ಲಾಸ್ಟಲ್ಲಿ ಸಣ್ಣದಾಗಿ ಹೆಚ್ಚಿ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸೇರಿಸಿ ಫೈನಲಾಗಿ ಸಾಸಿವೆ ಒಗ್ಗರಣೆ ಕೊಟ್ಟರೆ ಸೂಪರಾದ ಕೂಟು ರೆಡಿಯಾಗುತ್ತೆ. ನಾನಿಲ್ಲಿ ಹುಣಸೆಹಣ್ಣು ಬಳಸಲ್ಲ ಕೂಟಿಗೆ, ಬರೀ ಟೊಮೆಟೊ ಹುಳಿ ಎಷ್ಟೋ ಅಷ್ಟೇ. ನೀವು ಬೇಕಿದ್ದರೆ ಒಂದು ಸಣ್ಣ ನೆಲ್ಲಿಕಾಯಿ ಸೈಜ್ ಹುಣಸೆಹಣ್ಣು ನೆನೆಸಿ ರಸ ತೆಗೆದು ಹಾಕ್ಬೋದು. ಬಟ್ ಸಾಮಾನ್ಯವಾಗಿ ಕೂಟಿಗೆ ಹುಣಸೆಹಣ್ಣು ಹಾಕಲ್ಲ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಸಖತ್ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಭಾಳ ರುಚಿಯಾಗಿರುತ್ತೆ. ಖಂಡಿತ ಮಂಗಳೂರು ಸೌತೆಕಾಯಿ ಕೂಟು ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ. ನಿಮ್ಮ ಫೀಡ್ಬ್ಯಾಕ್ಗೆ ಎದುರು ನೋಡ್ತಾ ಇರ್ತೀನಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್.